ಹಾಲೆಲೂಯಾ. ಗುಡ್ ಮಾರ್ನಿಂಗ್. ಬೆಳಗಾಯ್ತು ಪ್ರಿಯರೇ. ಯೇಸುವಿನ ನಾಮದಲ್ಲಿ ನಿಮ್ಮೆಲ್ಲರಿಗೂ ಅಭಿನಂದನೆಗಳನ್ನು ತಿಳಿಯಪಡಿಸುತ್ತಾ ಆತನ ನಾಮದಲ್ಲಿ ಗುಡ್ ಮಾರ್ನಿಂಗ್, ಶುಭೋದಯ, ಎದ್ದೇಳಿರಿ ಎಂದು ಪ್ರೀತಿಯಿಂದ ಎಬ್ಬಿಸುತ್ತಾ ಇರುವಾಗ ಅದೇನು ಬ್ರದರ್, ನಾವು ಯಾವಾಗೋ ಎದ್ದಿದ್ದೇವೆ ಅನ್ನುತ್ತೀರೋ? ಹಾಲೆಲೂಯಾ, ದೇವರಿಗೆ ಸ್ತೋತ್ರ. ಉದಯ ಕಾಲದಲ್ಲಿಯೇ ನೀವು ಬೇಗ ಎದ್ದೇಳ್ತಾ ಇರುವುದಾದರೆ ನೀವು ಎಷ್ಟೋ ಆಧ್ಯಾತ್ಮಿಕವಾಗಿ ಮುಂದೆ ಸಾಗ್ತಿದ್ದೀರಿ ಎಂದರ್ಥ, ಹಾಗೂ ಆಸಕ್ತಿ ಉಳ್ಳವರಾಗಿದ್ದೀರಿ ಎಂಬುದಾಗಿ ಅರ್ಥ. ಆ ವಿಷಯಕ್ಕಾಗಿ ಅಷ್ಟೇ ಅಲ್ಲ ಬ್ರದರ್, ಉದ್ಯೋಗಕ್ಕೆ ಹೋಗಬೇಕು, ಮಕ್ಕಳಿಗೆ ಸ್ಕೂಲ್ಗೆ ಕಳಿಸಬೇಕು ಎಂದು ಹೇಳ್ತಿರೋ? ನಿಜವೇ. ಲೋಕದಲ್ಲಿ ನಮಗೆ ಕೆಲಸಗಳಿರ್ತವೆ. ಫ್ಲೈಟ್ ಹಿಡಿಯಬೇಕಾದ್ರೆ, ಟ್ರೈನ್ ಹತ್ತಬೇಕಾದ್ರೆ ಬೆಳಗ್ಗೆಯೇ ಎದ್ದು ಹೋಗ್ತೇವೆ, ಸಾಧ್ಯವಾದರೆ ರಾತ್ರಿ ನಿದ್ದೆ ಮಾಡೋದನ್ನು ಬಿಡ್ತೇವೆ. ಆದರೆ ದೇವರ ಸನ್ನಿಧಿಯಲ್ಲಿ ರೆಗ್ಯುಲರ್ ಆಗಿ ಬೇಗನೆ ಎದ್ದು ಪ್ರಾರ್ಥನೆ ಮಾಡಿಕೊಳ್ಳಬೇಕೆಂಬ ಆಸಕ್ತಿ ನಮಗುಂಟಾಗದೇ ಇರುವುದಾದರೆ ನಮ್ಮ ಆಧ್ಯಾತ್ಮಿಕ ಸ್ಥಿತಿ ಸರಿಯಾಗಿಲ್ಲ ಎಂಬುದಾಗಿ ಅದರ ಅರ್ಥ. ಜಾನ್ ವೆಸ್ಲಿ ಎಂಬ ಭಕ್ತನು ಬೆಳಗ್ಗೆ 4 ಗಂಟೆಗೆಲ್ಲ ಎದ್ದೇಳ್ತಾ ಇದ್ರಂತೆ. 7 ಗಂಟೆಗೆಲ್ಲ ವೈಯಕ್ತಿಕವಾಗಿ ಪ್ರಾರ್ಥನೆ ಮುಗಿಸಿಕೊಂಡು ಬೈಬಲ್ ಓದುವುದನ್ನು ಮುಗಿಸಿಕೊಂಡು 7 ಗಂಟೆಗೆಲ್ಲ ಕುದುರೆ ಹತ್ತಿ, ಅವರ ಕಾಲದಲ್ಲಿ ಬೇರೆ ವಾಹನಗಳಿರಲಿಲ್ಲ, ಕುದುರೆಯ ಮೇಲೆ ಸವಾರಿ ಮಾಡುತ್ತಾ ಅನೇಕ ಪ್ರದೇಶಗಳಲ್ಲಿ ತಿರುಗಾಡಿ ಸುವಾರ್ತೆಯನ್ನು ಪ್ರಕಟಿಸುತ್ತಾ ಇದ್ರಂತೆ. ಈ ದಿನ ಒಂದು ಕ್ರಮವನ್ನು ನಾವು ಕಲಿತುಕೊಳ್ಳುವಾಗ ನಾವು ಆಶೀರ್ವದಿಸಲ್ಪಡ್ತೇವೆ. ಆ ಕ್ರಮ ನೀವು ಅಳವಡಿಸಿಕೊಳ್ಳಬೇಕೆನ್ನುವುದಕ್ಕಾಗಿ ಈಗ 7 ಗಂಟೆಗೆಲ್ಲ ಸ್ವಲ್ಪ ತಡ ಮಾಡಿ, ಇಟ್ಸ್ ನಾಟ್ ಟೂ ಅರ್ಲಿ, ನಾಟ್ ಟೂ ಲೇಟ್. ಟೂ ಅರ್ಲಿ ಆದರೆ ಒಂದು ವೇಳೆ ನೀವು ಎದ್ದೇಳುವುದಿಲ್ವೇನೋ, ಕೆಲಸ ಮುಗಿಯುವುದಿಲ್ವೇನೋ, ಲೇಟ್ ಆದರೆ ಮನೆ ಕೆಲಸ, ಅಡುಗೆ ಕೆಲಸ, ಹೀಗೆ ಬೇರೆ ಕೆಲಸಕ್ಕೊಳಗಾಗ್ತಿರೇನೋ. ಐ ಥಿಂಕ್ ಇಟ್ ಈಸ್ ಕನ್ವೀನಿಯೆಂಟ್ ಫಾರ್ ಯು, ಹೌದಲ್ಲವೇ? ಅಷ್ಟೇ ಅಲ್ಲ, ಯೂಟ್ಯೂಬಿನ ಪ್ರಿವಿಲೇಜ್ ಏನೆಂದರೆ ಯಾವಾಗ ಬೇಕೋ ಆವಾಗ ಈ ಸಂದೇಶ ಕೇಳಬಹುದು. ಬನ್ನಿ ಒಂದು ಚಿಕ್ಕ ಪ್ರಾರ್ಥನೆ ಮಾಡಿ ಈ ದಿನ ವಾಕ್ಯ ಧ್ಯಾನಿಸೋಣ. ಪರಿಶುದ್ಧ ದೇವರೇ, ನಿಮಗೆ ವಂದನೆಗಳು. ಮತ್ತೊಂದು ಸಾರಿ ನಮ್ಮೊಂದಿಗೆ ಮಾತಾಡಿ ಈ ಸಮಯ ಆಶೀರ್ವದಿಸಿರೆಂದು ಕ್ರಿಸ್ತನ ನಾಮದಲ್ಲಿ ಬೇಡುತ್ತೇನೆ ತಂದೆಯೇ, ಆಮೇನ್. 1.5 ವರ್ಷಕ್ಕಿಂತಲೂ ಹೆಚ್ಚಾಯಿತು ಪ್ರಿಯರೇ, ದಿನಾಲೂ ನಿಮಗೆ ವಾಕ್ಯ ಸಾರುತ್ತಲೇ ಇದ್ದೇನೆ. 1.5 years. ಒಂದು ಗ್ರ್ಯಾಜುಯೇಷನ್ 3 years ಇದ್ದಂತೆ, ಅಫ್ಕೋರ್ಸ್ ಕೆಲವೊಂದು ಇಂಜಿನಿಯರಿಂಗ್ ಕೋರ್ಸ್ 4 years ಇರುತ್ತೆ, ಮೆಡಿಕಲ್ ಕಾಲೇಜ್ ಕೋರ್ಸ್ 5 years ಇರುತ್ತೆ. ಅವರು ಏನು ಗೊತ್ತಿಲ್ಲದ ಪರಿಸ್ಥಿತಿಯಲ್ಲಿ ಕಾಲೇಜಿಗೆ ಸೇರಿದ ನಂತರ 4 years ಅಥವಾ 5 years ಆದ ನಂತರ ಅವರು ಒಳ್ಳೆ ಪ್ರವೀಣರಾಗ್ತಾರಲ್ಲವೇ ಅವರ ಫೀಲ್ಡ್ನಲ್ಲಿ. ಮೆಡಿಕಲ್ ಫೀಲ್ಡ್ ಆಗಲಿ, ಇಂಜಿನಿಯರಿಂಗ್ ಫೀಲ್ಡ್ ಆಗಲಿ, ಅಥವಾ ಸಾಫ್ಟ್ವೇರ್ ಇಂಜಿನಿಯರಿಂಗ್ ಆಗಲಿ, ಅಥವಾ ಕಂಪ್ಯೂಟರ್ಸ್ನಲ್ಲಾಗಲಿ ಅನುಭವಸ್ಥರಾಗ್ತಾರೆ. ಯಾಕೆಂದರೆ ದೇ ಆರ್ ಲರ್ನಿಂಗ್. ಕೇಳ್ತಿದ್ದಾರೆ, ಓದುತ್ತಾರೆ, ಎಕ್ಸಾಮ್ಸ್ ಬರೆಯುತ್ತಾರೆ. ಅವರು ಗೊತ್ತಾಗಲಾರದೆಯೇ ದೊಡ್ಡ ಜ್ಞಾನವನ್ನು ಆ ಕ್ಷೇತ್ರದಲ್ಲಿ ಹೊಂದಿಕೊಳ್ತಾರೆ. ಮತ್ತೆ 1.5 ವರ್ಷಕ್ಕಿಂತಲೂ ಹೆಚ್ಚಾಗಿ ನಮ್ಮಲ್ಲಿ ಅಂತೂ ಕೆಲವರು ಚಿಕ್ಕಂದಿನಿಂದಲೇ ಕೇಳ್ತಿದ್ದಾರೆ. 1.5 ವರ್ಷ ಅಷ್ಟೇ ಅಲ್ಲ, ಎಷ್ಟೋ ವರ್ಷಗಳಿಂದ ವಾಕ್ಯ ಧ್ಯಾನಿಸುತ್ತಲೇ ಇರುವವರಿದ್ದಾರೆ. ಹಾಗಾದರೆ ದೇವರ ವಾಕ್ಯ ಕೇಳ್ತಿರುವಾಗ, ಓದುತ್ತಿರುವಾಗ, ಧ್ಯಾನಿಸುತ್ತಿರುವಾಗ, ಇಷ್ಟೊಂದು ವರ್ಷಗಳಿಂದ ದೇವರನ್ನು ಹಿಂಬಾಲಿಸುತ್ತಿರುವಾಗ ಯಾವ ಬದಲಾವಣೆ ಉಂಟಾಗಿದೆ ನಮ್ಮೊಳಗೆ? ನಮಗೆ ಎಷ್ಟೋ ಆಶೀರ್ವಾದ ಉಂಟಾಗಿವೆ, ದಿವ್ಯ ದಾನಗಳನ್ನು ದೇವರು ಅನುಗ್ರಹಿಸಿ ಆಶೀರ್ವದಿಸಿದ್ದಾರೆ, ಅದು ಕೊಟ್ಟಿದ್ದಾರೆ, ಇದು ಕೊಟ್ಟಿದ್ದಾರೆ ಎಂದು ಹೇಳ್ತಾರೆ, ಅದು ಒಳ್ಳೆಯದೇ. ಆದರೆ ನಿಮ್ಮ ಒಳಗಡೆ, ನಿಮ್ಮ ಜೀವಿತದಲ್ಲಿ, ನಿಮ್ಮ ಮಾತಿನಲ್ಲಿ, ನಿಮ್ಮ ಪ್ರವರ್ತನೆಯಲ್ಲಿ, ನಿಮ್ಮ ಹೃದಯದಲ್ಲಿ ಮಾರ್ಪಡುವಿಕೆ ಬಂದಿದೆಯಾ? ಏನಾದರೂ ಮಾರ್ಪಡುವಿಕೆ ಉಂಟಾಗಿದೆಯಾ? ಅದೇ ಹಳೆ ಸ್ವಭಾವ, ಅದೇ ಹಳೆ ಜೀವಿತವುಳ್ಳವರಾಗಿ ಅಂತರಂಗದಲ್ಲಿರೋದಾದರೆ ನಿಮ್ಮ ಭಕ್ತಿ ನಿಜವಾದದ್ದಲ್ಲ ಎಂದರ್ಥ. ನೀವು ನಿಜವಾಗಲೂ ಉಪದೇಶಗಳನ್ನು, ವಾಕ್ಯಗಳನ್ನು ಕೇಳಿಲ್ಲ ಎಂದರ್ಥ. ಕಥೆಯಾಗಿಯೇ ಕೇಳ್ತಾ ಇದ್ದೀರಿ, ಸಂಘಟನೆಯಾಗಿಯೇ ಕೇಳ್ತಾ ಇದ್ದೀರಿ, ನಿಮಗಿಷ್ಟವಾದ ಪಾಯಿಂಟೇ ಕೇಳ್ತಾ ಇದ್ದೀರಿ. ಆದರೆ ವಾಕ್ಯವು ನಿಮ್ಮೊಳಗೆ ಕ್ರಿಯೆ ಮಾಡುವ ಹಾಗೆ ನೀವು ಅಂಗೀಕರಿಸುತ್ತಾ ಇಲ್ಲ. ವಾಕ್ಯವು ಒಂದು ಸಾರವಾಗಿದೆ, ಯಾವುದೇ ಪಾಸ್ಟರ್ ಹೇಳಲಿ. ನಿಜವಾದ ಸಂದೇಶದಲ್ಲಿನ ಸಾರಾಂಶ 3 ಪದಗಳಲ್ಲಿ ತಿಳಿಸಿದ್ದಾನೆ ಪರಿಶುದ್ಧನಾದ ಪೌಲನು. ನೋಡೋಣ ಬನ್ನಿ ಒಂದು ಸಾರಿ. ತಿಮೋತಿಗೆ ಬರೆದ 1ನೇ ಪತ್ರಿಕೆ 1ನೇ ಅಧ್ಯಾಯ 5ನೇ ವಚನ. ಉಪದೇಶದ ಸಾರಾಂಶವೇನೆಂದರೆ, ಪ್ರಸಂಗಗಳ ಸಾರಾಂಶವೇನೆಂದರೆ, ಅನುದಿನ ಧ್ಯಾನದ ಸಾರಾಂಶವೇನೆಂದರೆ, ಭಾನುವಾರ ಕೇಳುವ ಸಂದೇಶಗಳ ಸಾರಾಂಶವೇನೆಂದರೆ, ಉಜ್ಜೀವನ ಕೂಟಗಳಲ್ಲಿ ಕೇಳುವ ಸಂದೇಶಗಳ ಸಾರಾಂಶವೇನೆಂದರೆ, ಯಾವುದೇ ಪಾಸ್ಟರ್ ಅವರು ಯಾವುದೇ ಭಾಷೆಯಲ್ಲಿ ಪ್ರಸಂಗಿಸಿದರೂ ಆ ಪ್ರಸಂಗದ ಸಾರಾಂಶವೇನೆಂದರೆ
ಪವಿತ್ರ ಹೃದಯದಿಂದಲೂ ಒಳ್ಳೆ ಮನಸಾಕ್ಷಿಯಿಂದಲೂ ನಿಷ್ಕಪಟವಾದ ನಂಬಿಕೆಯಿಂದ ಉಂಟಾಗುವಂತಹ ಪ್ರೀತಿಯೇ ಆಗಿದೆ. ಏನಾಗಿದೆ ಸಾರಾಂಶ? ಪವಿತ್ರ ಹೃದಯ, ಒಳ್ಳೆ ಮನಸಾಕ್ಷಿ, ನಿಷ್ಕಪಟವಾದ ನಂಬಿಕೆಯಿಂದ ಉಂಟಾಗುವ ಪ್ರೀತಿ. ಅದರೊಳಗಿಂದ ಬರುವ ಪ್ರೀತಿ ಆಟೋಮೆಟಿಕ್ ಆಗಿ ಬರುತ್ತೆ ಈ ಮೂರು ಇರೋದಾದ್ರೆ. ದೇವರ ವಾಕ್ಯ ಕೇಳ್ತಿರುವಾಗ ನಾವು ಏನೋ ಸ್ವಲ್ಪ ಜ್ಞಾನ ಸಿಗುತ್ತೆ, ಕೆಲವು ವಿಷಯ ತಿಳಿದುಕೊಳ್ತೇವೆ, ಸ್ವಲ್ಪ ಏನನ್ನೋಣ ನಾಗರಿಕತೆ ತಿಳಿದುಕೊಳ್ಳುತ್ತೇವೆ, ದೊಡ್ಡ ವಿಜ್ಞಾನ ತಿಳಿದುಕೊಳ್ಳುತ್ತೇವೆ, ಇಲ್ಲವೇ ಜೀವಿತ ಶೈಲಿ ಬಹಿರಂಗಪಡಿಸಲ್ಪಟ್ಟ ಜೀವನ ಶೈಲಿ ಮಾರ್ಪಡಿಸಿಕೊಳ್ತೇವೆ ಎನ್ನುವಂಥದ್ದಲ್ಲ. ಆದರೆ ಅವು ಮಾರ್ಪಡ್ತವೆ ಆಟೋಮೆಟಿಕ್ ಆಗಿ, ಅದು ಬೇರೆ ಸಂಗತಿ. ಅಂತರಂಗದೊಳಗೆ, ಹೃದಯದೊಳಗೆ ಮಾರ್ಪಡುವಿಕೆ ಬರಬೇಕು. ಪವಿತ್ರವಾದ ಹೃದಯದಿಂದ ಪ್ರೀತಿ ಬರಬೇಕು. ಹೃದಯ ಶುದ್ಧಿ ಇಲ್ಲದೆ ಜೀವಿಸುವಂತಹ ಜೀವಿತ ಕ್ರೈಸ್ತಿಯ ಜೀವಿತವೇ ಅಲ್ಲ. ಸಾಧಾರಣವಾಗಿ ಭಕ್ತಿ ಅಂದರೆ ತೋರುವಿಕೆಗೆ ನಾವು ಧರಿಸುವ ವಸ್ತ್ರವಾಗಲಿ, ಇಲ್ಲವೇ ಆ ಗುರುತುಗಳ ಮೇರೆಗೆ ಕಪ್ಪು ವಸ್ತ್ರ, ಬಿಳಿ ವಸ್ತ್ರ, ಸಾಧು ವಸ್ತ್ರ ಹಾಗೂ ಕೈಯಲ್ಲಿ ಕೋಲು, ಶಿಲುಬೆ ಇವೆಲ್ಲ ಧರಿಸಿಕೊಂಡು ನಾವು ಭಕ್ತಿವಂತರಾಗಿದ್ದೇವೆ, ಈ ರೀತಿ ಭಕ್ತಿವಂತರೆಂದು ತೋರಿಸುವ ಪ್ರಯತ್ನ ಮಾಡ್ತೇವೆ. ಆದರೆ ಅದು ನಿಜವಾದ ಭಕ್ತಿ ಅಲ್ಲ. ನಿಮಗೆ ಪವಿತ್ರವಾದ ಹೃದಯ ಇದೆಯಾ? ನಿಮ್ಮ ಹೃದಯ ತೊಳೆಯಲ್ಪಟ್ಟಿದೆಯಾ? ನಿಮ್ಮ ಹೃದಯದಲ್ಲಿನ ಸ್ವಭಾವ ಮಾರ್ಪಟ್ಟಿದೆಯಾ? ನಿಮ್ಮ ಹೃದಯ ಏನನ್ನು ಉತ್ಪತ್ತಿ ಮಾಡ್ತಿದೆ? ವಾಕ್ಯ ಹೇಳ್ತದೆ, ಎಲ್ಲದಕ್ಕಿಂತಲೂ ಹೃದಯವು ಘೋರವಾದ ವ್ಯಾಧಿಗೊಳಗಾಗಿದೆ ಎಂದು, ಮೋಸಕರವಾಗಿದೆ ಎಂದು. ಅದನ್ನು ಗ್ರಹಿಸಿಕೊಳ್ಳಬಲ್ಲವನು ಯಾವನು? ಓನ್ಲಿ ದೇವರ ವಾಕ್ಯ ಕೇಳುತ್ತಿರುವಾಗಲೇ ನಾವು ನಮ್ಮ ಹೃದಯ ಸ್ಥಿತಿಯನ್ನು ಅರಿತುಕೊಳ್ಳುತ್ತೇವೆ. ಯಾಕೆಂದರೆ ದೇವರ ವಾಕ್ಯ ಇಬ್ಬಾಯಿ ಕತ್ತಿಯಂತಿದೆ. ಅದು ಹೃದಯಾಂತರಾಂಗದೊಳಗೆ ತೂರಿಕೊಂಡು ನಮ್ಮ ಆಲೋಚನೆಗಳನ್ನು, ಯೋಚನೆಗಳನ್ನು ವಿಂಗಡಿಸಿ ಬೇರೆ ಮಾಡ್ತದೆ. ವಾಕ್ಯ ಕನ್ನಡಿಯಂತಿದೆ, ನಮ್ಮ ನಿಜ ಸ್ವರೂಪ ನಾವು ನೋಡಿಕೊಳ್ಳುವಂತೆ ಸಹಾಯ ಮಾಡ್ತದೆ. ವಾಕ್ಯ ಕೇಳ್ತಾ ಇರುವಾಗ ನಿಮ್ಮ ತಪ್ಪುಗಳು, ನಿಮ್ಮ ಬಲಹೀನತೆಗಳು, ಎಡವಟ್ಟುಗಳು, ನಿಮ್ಮ ಸ್ಥಿತಿ ಎಂಥದೆ ಎಂದು ಅರಿತುಕೊಳ್ತಾ ಇದ್ದೀರಾ? ನಿಮ್ಮ ಹೃದಯ ಪವಿತ್ರವಾಗಿದೆಯಾ? ದೇವರ ಮುಂದೆ ಯಥಾರ್ಥವಾಗಿದೆಯಾ ಎಂಬುದನ್ನು ನಾವು ಗ್ರಹಿಸಿಕೊಳ್ಳಬೇಕು. ಹಾಗಾದರೆ ಇಷ್ಟು ದಿನಗಳಿಂದ ವಾಕ್ಯ ಕೇಳುತ್ತಾ ಇರುವಾಗ ಪವಿತ್ರ ಹೃದಯ ನೀವು ಹೊಂದಿಕೊಂಡಿದ್ದೀರಾ? ಪವಿತ್ರ ಹೃದಯ ಅನ್ನುವಾಗ ಯಾವುದೋ ಕೋಪವಾಗಲಿ, ದ್ವೇಷವಾಗಲಿ, ಅಸೂಯೆ, ಕಕ್ಷಾ, ಮೋಸ, ಅನ್ಯಾಯ, ಅಹಂಕಾರ, ಶಾರೀರಿಕ ಕಾರ್ಯಗಳಿಗೆ, ಶಾರೀರಿಕ ಮನಸ್ಸಿಗೆ, ಶಾರೀರಿಕ ಇಚ್ಛೆಗೆ ಅವಕಾಶವಿಲ್ಲದಂತಹ ಹೃದಯ. ಹೃದಯವನ್ನು ಭದ್ರವಾಗಿ ಕಾಪಾಡಿಕೊಳ್ಬೇಕು ನಾವು ರಕ್ಷಿಸಲ್ಪಟ್ಟ ನಂತರ. ಎಲ್ಲದಕ್ಕಿಂತಲೂ ಮುಖ್ಯವಾಗಿ ನಿಮ್ಮ ಹೃದಯವನ್ನು ಭದ್ರವಾಗಿ ಕಾಪಾಡಿಕೊಳ್ಬೇಕು. ಯಾಕೆಂದರೆ ಜೀವಧಾರೆಗಳು ನಿಮ್ಮ ಹೃದಯದೊಳಗಿಂದ ಉಕ್ಕಿ ಹರಿತವೆಂದು ವಾಕ್ಯ ಹೇಳ್ತದೆ. ನಿಮ್ಮ ಹೃದಯ ಪವಿತ್ರವಾಗಿ ಕಾಪಾಡಿಕೊಳ್ಳುವುದಾದರೆ ಪವಿತ್ರವಾದ ವಿಷಯಗಳೇ ಹೊರಗೆ ಬರ್ತವೆ. ಹೌದಲ್ಲವೇ? ಒಳ್ಳೆ ಮರ ಒಳ್ಳೆ ಫಲಗಳನ್ನೇ ಕೊಡ್ತದೆ, ಕೆಟ್ಟ ಮರ ಕೆಟ್ಟ ಫಲಗಳನ್ನೇ ಕೊಡ್ತದೆ. ನಿಮ್ಮ ಹೃದಯ ಶುದ್ಧವಾಗಿರುವುದಾದರೆ ನಿಮ್ಮ ಹೃದಯದೊಳಗಿಂದ ಬರುವ ಕಾರ್ಯಗಳೆಲ್ಲ ಶುದ್ಧವಾಗಿಯೇ ಇರ್ತವೆ. ನಿಮ್ಮ ಹೃದಯ ಕೆಟ್ಟ ಹೋಗಿರುವುದಾದರೆ ಅದರೊಳಗಿಂದ ಕೆಟ್ಟ ಕಾರ್ಯಗಳೇ ಬರುತ್ತವೆ. ಯೇಸು ಕ್ರಿಸ್ತನು ಅದಕ್ಕೆ ನಿಮ್ಮ ಹೃದಯ ನನಗೆ ಕೊಡಿರಿ ಎಂದು ಕೇಳ್ತಾರೆ. ಇಷ್ಟು ದಿನಮಾನಗಳಿಂದ ದೇವರ ವಾಕ್ಯವನ್ನು ಕೇಳುತ್ತಿರುವ ನೀವು ಕಾಣಿಕೆ ಕೊಡುವಂಥದ್ದು, ವಾಕ್ಯ ಕೇಳುತ್ತಿರುವಂಥದ್ದು, ಆಚಾರ ಪಾಲಿಸುವಂಥದ್ದು, ಸಭೆಗೆ ಹೋಗುವಂಥದ್ದು, ಇದೆಲ್ಲ ಪಕ್ಕಕ್ಕಿಟ್ಬಿಡಿ. ನಿಮ್ಮ ಹೃದಯ ಯೇಸುವಿಗೆ ಅರ್ಪಿಸಿಕೊಟ್ಟಿದ್ದೀರಾ? ಇಲ್ಲದೇ ಇರುವುದಾದರೆ ನಮ್ಮ ಭಕ್ತಿ ಸರಿಯಾದದಲ್ಲ ಎಂದರ್ಥ. ಎಷ್ಟೇ ಜನ ಬೋಧಿಸಿದರೂ ಸಹ ಕ್ರೈಸ್ತಿಯ ಬೋಧನೆಯಲ್ಲಿರುವ ಸಾರಾಂಶ ಪವಿತ್ರವಾದ ಹೃದಯವಾಗಿದೆ. ಹಾಗೆ ಶುದ್ಧ ಹೃದಯವನ್ನು ನಾವು ಹೊಂದಿಕೊಂಡಾಗ ಹೃದಯದ ಶುದ್ಧಿತನವನ್ನು ಪ್ರೀತಿಸುವವನಿಗೆ ರಾಜಾದಿ ರಾಜನಾಗಿರುವ ಕರ್ತನಾದ ಯೇಸು ಪ್ರೀತಿಸುತ್ತಾರೆಂದು ವಾಕ್ಯ ಹೇಳ್ತದೆ. ಎರಡನೇದು, ಒಳ್ಳೆ ಮನಸಾಕ್ಷಿ. ಮನಸಾಕ್ಷಿ ಇದೆಯಾ ಎಂದು ಕೇಳ್ತೇವೆ ಕೋಪ ಬಂದಾಗ. ಮನಸ್ಸಾಕ್ಷಿ ಅಂದರೆ ನಮಗೆ ಮನಸ್ಸು ಕೊಡುವ ಸಾಕ್ಷಿ. ನಮ್ಮ ಅಂತರಂಗದಲ್ಲಿ ಮನಸಾಕ್ಷಿ ಶರೀರದಲ್ಲಿ ಎಲ್ಲಿದೆ ಎಂದು ಹೇಳಲಿಕ್ಕಾಗಲ್ಲ. ಆದರೆ ನಮ್ಮ ಮನಸಾಕ್ಷಿ ಮಾತ್ರ ಕೆಲಸ ಮಾಡ್ತಾ ಇರುತ್ತೆ. ನಾವು ತಪ್ಪು ಮಾಡುವಾಗೆಲ್ಲ ಈ ಮನಸಾಕ್ಷಿ ಗದರಿಸುತ್ತೆ. ನಾವು ತಪ್ಪು ಮಾಡ್ತಿದ್ದೇವೆ ಎಂದು ಒಪ್ಪಿಸುತ್ತಾ ಇರುತ್ತೆ. ಇದೆಯಾ ಪ್ರಿಯರೇ ಆ ಗ್ರಹಿಕೆ ನಿಮಗೆ? ಮುಖ್ಯವಾಗಿ ದೇವರ ವಾಕ್ಯ ಕೇಳ್ತಿರುವಾಗ ನಮ್ಮ ಮನಸಾಕ್ಷಿ ಎಚ್ಚರಗೊಳ್ಳುತ್ತದೆ, ಉಜ್ಜೀವಗೊಳ್ಳುತ್ತದೆ. ಬಹಳಷ್ಟು ಜನರ ಮನಸಾಕ್ಷಿ ಈ ದಿನ ನಿದ್ದೆ ಮಾಡ್ತಾ ಇದೆ. ಈ ಮತ್ತು ಪದಾರ್ಥ ತೆಗೆದುಕೊಳ್ಳುವಂಥವರ ಮನಸಾಕ್ಷಿಯನ್ನು ಕೆಲಸವೇ ಮಾಡಲ್ಲ. ಇನ್ನು ಬಹಳಷ್ಟು ಜನ ಪಾಪವನ್ನು, ಕೆಟ್ಟತನವನ್ನು ಅಭ್ಯಾಸವಾಗಿ ಮಾಡುವವರು ತಮ್ಮ ಮನಸಾಕ್ಷಿಯನ್ನು ಸಾಯಿಸಿಕೊಳ್ತಾರೆ. ಅದು ಸೈಲೆಂಟ್ ಆಗಿಬಿಡುತ್ತೆ. ಸತ್ತೋದಂತಹ ಮನಸಾಕ್ಷಿ ಹೊಂದಿದವರು ಅನೇಕರು ಇದ್ದಾರೆ. ಇನ್ನು ಅವರಿಗೆ ಮನಸಾಕ್ಷಿ ಕೆಲಸವೇ ಮಾಡಲ್ಲ. ಮನಸ್ಸಿಗೆ ಬಂದಂತೆ ಕೆಲಸ ಮಾಡ್ತಾರೆ. ಯಾವ ತಪ್ಪು ಮಾಡಿದ್ರೂ ಅವರಿಗೆ ತಪ್ಪು ಕಾಣಿಸೋದೇ ಇಲ್ಲ.
ಅಂತಹ ಪರಿಸ್ಥಿತಿಯಲ್ಲಿ ವಾಕ್ಯ ನಮ್ಮನ್ನು ಬೆಳಗಿಸುತ್ತದೆ. ಮನುಷ್ಯನ ಆತ್ಮವು ಯೆಹೋವನ ದೀಪ. ಭಕ್ತಿಹೀನರ ದೀಪ ಗಾಢಾಂಧಕಾರದಲ್ಲಿ ಆರಿ ಹೋಗುವುದು. ಬೆಳಕಿರುವಾಗಲೇ ನಾವು ಯಾವುದು ಏನೆಂದು ತಿಳಿದುಕೊಳ್ಳಬಲ್ಲೆವು. ಕತ್ತಲೆಯಲ್ಲಿ ಎಲ್ಲವೂ ಒಂದೇ ರೀತಿಯಾಗಿ ಕಾಣಿಸುತ್ತೆ. ಹಾವು ಹಗ್ಗ ಒಂದೇ ರೀತಿ ಕಾಣಿಸುತ್ತವೆ. ಆದರೆ ದೇವರು ನಮ್ಮನ್ನು ವಾಕ್ಯದಿಂದ ಬೆಳಗಿಸುವಾಗ ನಾವೆಲ್ಲಿದ್ದೇವೆಂದು, ಏನ್ ಮಾಡ್ತಿದ್ದೇವೆಂದು, ಯಾವುದು ನಿಜ ಯಾವುದು ನಿಜ ಅಲ್ಲ ಎಂದು ತಿಳ್ಕೊಳ್ತೇವೆ. ಮನಸಾಕ್ಷಿ ಚುರುಕಾಗಿ ಕೆಲಸ ಮಾಡ್ತದೆ. ವಾಕ್ಯ ಕೇಳ್ತಾ ಇರುವಾಗ ನೀವು ಮನಸ್ಸಿನೊಳಗೆ ಅಲಗುನಟ್ಟಂತಾಗುವಂತೆ ನೊಂದುಕೊಳ್ತಿದ್ದೀರಾ? ಯೇಸು ಸ್ವಾಮಿ ಒಮ್ಮೆ ಒಂದು ಮಾತು ಹೇಳ್ತಾರೆ, ನಿಮ್ಮಲ್ಲಿ ಪಾಪವಿಲ್ಲದವನು ಮೊದಲು ಆಕೆಯ ಮೇಲೆ ಕಲ್ಲೆಸೆಯಲಿ ಎಂದು ಆ ಪಾಪಾತ್ಮಳ ವಿಷಯದಲ್ಲಿ ಹೇಳಿದಾಗ ಅವರೆಲ್ಲರೂ ದೊಡ್ಡವರು ಮೊದಲುಗೊಂಡು ಚಿಕ್ಕವರ ತನಕ ಹೃದಯದಲ್ಲಿ ನೊಂದುಕೊಂಡು ಅವರ ಮನಸಾಕ್ಷಿ ಒಪ್ಪಿಸಿತು, ಹೌದು ನಾನು ಪಾಪಿಯಲ್ಲವೇ, ನಾನು ತಪ್ಪು ಮಾಡಿದವನಲ್ಲವೇ ಅಂದುಕೊಳ್ತಾರೆ. ಈ ದಿನ ಎಲ್ಲರೂ ಪಾಪಿಯೇ, ಆದರೆ ಎಲ್ಲರೂ ಒಳ್ಳೆಯವರು ಅಂದುಕೊಳ್ತಾರೆ. ನಾನು ಸ್ವಲ್ಪ ಮಾತ್ರ ಒಳ್ಳೆಯವನು, ಕೆಲವರು ದೊಡ್ಡ ಪಾಪಿ ಸಣ್ಣ ಪಾಪಿ ಅನ್ನುತ್ತಾರಲ್ಲವೇ, ಅದು ಸರಿಯಾದದಲ್ಲ. ಪಾಪಿ ಪಾಪಿಯೇ. ನಿಮ್ಮ ಮನಸಾಕ್ಷಿ ಸರಿಯಾಗಿರುವಾಗ ನೀವು ಮಾತಾಡುವ ಸಣ್ಣ ಮಾತು ಕೂಡ, ಒಂದು ಸುಳ್ಳು ಕೂಡ ನಿಮಗೆ ಮನಸಾಕ್ಷಿ ಚುಚ್ಚುತ್ತೆ, ನಿಮ್ಮ ಮನಸ್ಸು ನೋಯಿಸುತ್ತೆ. ಒಳ್ಳೆ ಮನಸಾಕ್ಷಿ ಹೊಂದಿಕೊಳ್ಬೇಕು. ಪೇತ್ರನು ಉಪದೇಶಿಸಿದಾಗ ಜನರು ಮನಸ್ಸಿನೊಳಗೆ ಅಲಗುನಟ್ಟಂತಾಗಿ ಒಪ್ಪಿಕೊಳ್ಳುತ್ತಾರೆ. ಒಪ್ಪಿಕೊಂಡವರಾಗಿ ನಾವು ರಕ್ಷಣೆ ಹೊಂದಬೇಕಾದರೆ ಏನ್ ಮಾಡಬೇಕೆಂದು ಕೇಳ್ತಾರೆ. ವಾಕ್ಯ ಕೇಳಿದ ನಂತರ ದೇವರೇ ನಾನು ಸರಿಯಾಗಿಲ್ಲ ಎಂದು ಪ್ರಾರ್ಥನೆ ಮಾಡ್ತಾ ಇದ್ದೀರಾ? ಮನಸಾಕ್ಷಿ ನಿಮ್ಮನ್ನು ಒಪ್ಪಿಕೊಳ್ಳುವಂತೆ ಮಾಡ್ತಿದೆಯಾ? ಮಾಡಿದ್ದು ತಪ್ಪು ಎಂಬುದಾಗಿ ಗ್ರಹಿಸಿಕೊಳ್ತಾ ಇದ್ದೀರಾ? ನಿಮ್ಮ ತಪ್ಪು ಏನೆಂದು ಅರಿತುಕೊಳ್ತಾ ಇದ್ದೀರಾ? ನಿಮ್ಮ ಹೃದಯ ಸ್ಥಿತಿ ನೀವು ಅರಿತುಕೊಳ್ತಾ ಇದ್ದೀರಾ? ನಿಮ್ಮ ಮನಸಾಕ್ಷಿಯ ಗದರಿಸುವಿಕೆಗೆ ಒಳಗಾಗ್ತಾ ಇದ್ದೀರಾ? ಅದೇ ಪ್ರಿಯರೇ ಆಧ್ಯಾತ್ಮಿಕ ಜೀವಿತ ಅಂದ್ರೆ. ವಾಕ್ಯ ಕೇಳ್ತಾ ಇರುವಾಗ ಆಯಾ ದಿನಕ್ಕೆ ತಕ್ಕಂತೆ ನಮ್ಮ ಮನಸಾಕ್ಷಿ ನಮ್ಮನ್ನು ಒಪ್ಪಿಸುತ್ತಿರುವಾಗ ಅದನ್ನು ಒಪ್ಪಿಕೊಂಡ್ರೆ ಯೇಸುವಿನ ರಕ್ತದಲ್ಲಿ ಶುದ್ಧೀಕರಿಸಲ್ಪಡ್ತೇವೆ, ಶುದ್ಧ ಮನಸಾಕ್ಷಿಯನ್ನು ಕಾಪಾಡಿಕೊಳ್ತೇವೆ. ಈಗ ನಿಷ್ಕಪಟವಾದ ನಂಬಿಕೆ ಏನೋ ಲಾಭಕ್ಕಾಗಿ ಯೇಸುವನ್ನು ನಂಬುವಂಥದ್ದಲ್ಲ ಪ್ರಿಯರೇ. ನಿಷ್ಕಪಟವಾಗಿ ಯೇಸುವಿನಲ್ಲಿ ನಂಬಿಕೆ ಇಡುವಂಥದ್ದು. ಯೇಸು ಮಾಡೇ ಮಾಡ್ತಾರೆ. ಷರತ್ತುಗಳಿಲ್ಲದಂತಹ ಫೇತ್. ದೇವರಿದು ಮಾಡಿದ್ರೆ ನಾನು ಇದು ಮಾಡ್ತೇನೆ, ಮಾಡ್ತಾನೋ ಇಲ್ಲೋ ನೋಡ್ತೇನೆ ಎನ್ನುವ ರೀತಿಯಲ್ಲಿ ಸವಾಲು ಹಾಕ್ತಾರಲ್ಲವೇ, ಅದು ಅಗತ್ಯವಿಲ್ಲ. ನನ್ನ ಯೇಸು ನನಗೆ ಮೇಲೇ ಹೊರತು ಕೇಡು ಮಾಡಲ್ಲ ಎಂಬ ನಂಬಿಕೆ ಇರಬೇಕು. ಕೇಳುವುದರಿಂದ ನಂಬಿಕೆ ಉಂಟಾಗ್ತದೆ. ವಾಕ್ಯ ಕೇಳ್ತಿರುವಾಗಲೇ ಇಂತಹ ಮಾರ್ಪಡುವಿಕೆ ನಿಮ್ಮಲ್ಲಿ ಉಂಟಾಗಬೇಕು. ಪವಿತ್ರ ಹೃದಯ ಉಂಟಾಗಬೇಕು, ಒಳ್ಳೆ ಮನಸಾಕ್ಷಿ ಉಂಟಾಗಬೇಕು, ನಂಬಿಕೆಯಲ್ಲಿ ನೀವು ಅಭಿವೃದ್ಧಿ ಹೊಂದಬೇಕು. ಯಾವಾಗ ನಾವು ಹೃದಯ ಶುದ್ಧಿಯನ್ನು ಹೊಂದಿಕೊಂಡು ಒಳ್ಳೆ ಮನಸಾಕ್ಷಿಯನ್ನು ಕಾಪಾಡಿಕೊಳ್ತೇವೋ, ದೇವರಲ್ಲಿ ನಿಷ್ಕಪಟವಾದ ನಂಬಿಕೆಯಲ್ಲಿ ಮುಂದುವರಿಯುತ್ತೇವೋ, ಆಗ ಅದರೊಳಗಡೆಯಿಂದ ನಮಗೆ ಪ್ರೀತಿ ಉಂಟಾಗ್ತದೆ. ಒಂದೇ ಪದದಲ್ಲಿ ಹೇಳಬೇಕಾದ್ರೆ ಕ್ರೈಸ್ತಿಯ ಜೀವಿತದ ಸಾರಾಂಶವೇ ಪ್ರೀತಿಯಾಗಿದೆ. ನಿಮ್ಮ ನೆರೆಯವರನ್ನು ಪ್ರೀತಿಸುವವರಾಗಿರ್ತೀರಿ, ನಿಮ್ಮ ಶತ್ರುಗಳನ್ನು ಪ್ರೀತಿಸುವವರಾಗಿರ್ತೀರಿ, ನೀವು ಕರ್ತನನ್ನು ಪೂರ್ಣ ಹೃದಯದಿಂದ ಪ್ರೀತಿಸುವವರಾಗಿರ್ತೀರಿ. ಪ್ರೀತಿ ಸಹಿಸಿಕೊಳ್ತದೆ, ಕ್ಷಮಿಸುತ್ತದೆ, ಭರಿಸುತ್ತದೆ, ತಾಳಿಕೊಳ್ತದೆ. 1 ಕೊರಿಂಥಿ 13ನೇ ಅಧ್ಯಾಯ ಓದು ನೋಡಿರಿ. ಪ್ರೀತಿ ಅಂದ್ರೆ ಏನೆಂದು ನಿಮಗೆ ಗೊತ್ತಾಗ್ತದೆ. ಯೇಸುವಿನ ಮಕ್ಕಳು ಆ ರೀತಿಯಾಗಿ ಇರಬೇಕೆಂದು ಈ ಅಂತ್ಯ ದಿನಗಳಲ್ಲಿ ನಮ್ಮ ಹೃದಯ ಶುದ್ಧಿಯನ್ನು ಕಾಪಾಡಿಕೊಳ್ಳುತ್ತಾ, ಒಳ್ಳೆಯ ಮನಸಾಕ್ಷಿಯನ್ನು ಕಾಪಾಡಿಕೊಳ್ಳುತ್ತಾ, ದೇವರಲ್ಲಿನ ನಂಬಿಕೆಯಲ್ಲಿ ಜಾರಿ ಬೀಳದಂತೆ ಕ್ರಿಸ್ತನ ಪ್ರೀತಿ ಹಂಚುವವರಾಗಿ ನಾವಿರಬೇಕೆಂದು ದೇವರು ಕೋರಿಕೊಳ್ತಿದ್ದಾರೆ. ಅಂತಹ ಕೃಪೆಯನ್ನು ದೇವರು ನಮ್ಮೆಲ್ಲರಿಗೂ ಅನುಗ್ರಹಿಸಲಿ. ಪ್ರಾರ್ಥನೆ. ಪರಿಶುದ್ಧ ದೇವರೇ, ಪ್ರೀತಿಯುಳ್ಳ ತಂದೆಯೇ, ಮತ್ತೊಂದು ಸಾರಿ ನಿಮ್ಮ ಸನ್ನಿಧಿಗೆ ಬರ್ತಿದ್ದೇವೆ. ಬಹಳ ಕಾಲದಿಂದ ನಿಮ್ಮ ಮಾತುಗಳನ್ನು ಕೇಳ್ತಿದ್ದೇವೆ. ಆ ನಿಮ್ಮ ಮಾತು ನಮ್ಮ ಹೃದಯದಲ್ಲಿ ಇಟ್ಟುಕೊಳ್ಳುವ ಹಾಗೆ, ಆ ಮಾತುಗಳು ನಮ್ಮ ಹೃದಯದಲ್ಲಿ ಕ್ರಿಯೆ ಮಾಡುವ ಹಾಗೆ, ಮೇಲಿಂದ ಮೇಲೆ ನಾವು ಪವಿತ್ರಗೊಳ್ಳುವ ಹಾಗೆ, ಲೋಕ ಮಾಲಿನ್ಯದಿಂದ ಬಿಡುಗಡೆ ಹೊಂದುವ ಹಾಗೆ, ಹೃದಯ ಶುದ್ಧಿ ಕಾಪಾಡಿಕೊಳ್ಳುವ ಹಾಗೆ ಸಹಾಯ ಮಾಡಿರಿ. ಒಳ್ಳೆ ಮನಸಾಕ್ಷಿಯುಳ್ಳವರಾಗಿ, ಮನಸಾಕ್ಷಿಯ ಗದರಿಕೆಗೆ ಒಳಗಾಗುವವರಾಗಿ, ಶುದ್ಧ ಹೃದಯ ಒಳ್ಳೆ ಮನಸಾಕ್ಷಿಯುಳ್ಳವರಾಗಿ ನಿಮ್ಮನ್ನು ಆರಾಧಿಸುವವರಾಗಿರುವಂತೆ ಸಹಾಯ ಮಾಡಿರಿ. ನಂಬಿಕೆಯಿಲ್ಲದ ಈ ಸಂತತಿಯಲ್ಲಿ ನಂಬಿಕೆ ಉಳ್ಳವರಾಗಿ ನಾವು ಬದುಕುತ್ತಿರುವಾಗ ನನ್ನ ಯೇಸು ಜೀವಂತವಾಗಿದ್ದಾರೆ ಎಂಬ ನಂಬಿಕೆ, ನಮ್ಮ ಅಗತ್ಯ ಅರಿತುಕೊಂಡಿದ್ದಾರೆ ಎಂಬ ನಂಬಿಕೆ, ನನಗೋಸ್ಕರ ಪರಲೋಕ ಸಿದ್ಧ ಮಾಡಿಟ್ಟಿದ್ದಾರೆ ಎಂಬ ನಂಬಿಕೆ, ನಿಷ್ಕಪಟವಾದ ನಂಬಿಕೆಯುಳ್ಳವರಾಗಿ ಜೀವಿಸುವಂತೆ ಸಹಾಯ ಮಾಡಿರಿ. ಯೇಸುವೇ, ಪ್ರೀತಿ ಇಲ್ಲದವನಾಗಿದ್ದರೆ ನಾನು ವ್ಯರ್ಥನೆ ಎಂದು ಪೌಲನು ಹೇಳಿದ ಪ್ರಕಾರ ಎಷ್ಟೇ ಭಕ್ತಿ ಆಚಾರ ನಾವು ಅನುಸರಿಸಿದ್ರೂ ಕೂಡ ನಿಮ್ಮ ಪ್ರೀತಿಯನ್ನು ನಾವು ಹೊಂದಿಕೊಳ್ಳದೇ ಇದ್ದರೆ ನಾವು ವ್ಯರ್ಥರು ಎಂದು ಗ್ರಹಿಸಿ ನಮ್ಮ ಹೃದಯ ತುಂಬ ನಿಮ್ಮ ಕಲ್ವರಿ ಪ್ರೀತಿಯಿಂದ ತುಂಬಲ್ಪಡುವಂತೆ
ಪ್ರೀತಿಯುಳ್ಳವರಾಗಿ ಬದುಕಿ ಪ್ರೀತಿಯನ್ನು ಹೊಂದಿಕೊಂಡವರಾಗಿರಲು ಪ್ರಯಾಸಪಟ್ಟು ಅದೇ ಕಲ್ವರಿ ಪ್ರೀತಿ ಲೋಕಕ್ಕೆ ಹಂಚಿಕೊಡುವಂತೆ ನಮ್ಮ ಪ್ರತಿಯೊಬ್ಬೊಬ್ಬರಿಗೂ ಸಹಾಯ ಮಾಡಿರಿ ಎಂದು ಕ್ರಿಸ್ತನ ನಾಮದಲ್ಲಿ ಬೇಡುತ್ತೇವೆ ತಂದೆಯೇ, ಆಮೇನ್. ತಂದೆಯಾದ ದೇವರ ಪ್ರೀತಿಯೂ ಮಗನಾಗಿರುವ ಕ್ರಿಸ್ತನ ಕೃಪೆಯೂ ಆದರಣೆಕರ್ತನಾದ ಪವಿತ್ರಾತ್ಮನ ಸಹವಾಸವು ಕೂಡಿ ಬಂದಿರುವ ನಮ್ಮೆಲ್ಲರ ಸಂಗಡ ಇಂದಿಗೂ ಸದಾಕಾಲಕ್ಕೂ ನೆಲೆಯಾಗಿರಲಿ. ಆಮೇನ್. ದೇವರಿಗೆ ಸ್ತೋತ್ರ. ನಿಮ್ಮ ಪ್ರಾರ್ಥನಾ ಮನವಿ 8939731313 ನಂಬರ್ಗೆ ಹಾಗೂ ಹೊರದೇಶದಿಂದಲೂ ಸಹ ವೀಕ್ಷಿಸುವುದಾದರೆ ಕೊಡಲ್ಪಟ್ಟ ಇದೇ ನಂಬರಿಗೆ ಒಂದು ಟೆಕ್ಸ್ಟ್ ಆಗಲಿ ವಾಯ್ಸ್ ಮೆಸೇಜ್ ಮುಖಾಂತರ ವಾಟ್ಸಪ್ ಕಳಿಸಿಕೊಡಿರಿ. ನಿಮ್ಮೆಲ್ಲರಿಗೋಸ್ಕರ ನಾವು ಪ್ರಾರ್ಥಿಸ್ತಿದ್ದೇವೆ. ನೀವು ಕೂಡ ಪ್ರಾರ್ಥಿಸಿರಿ. ದೇವರು ನಮ್ಮೆಲ್ಲರಿಗೆ ಅದ್ಭುತವಾದ ಉತ್ತರ ಕೊಡ್ತಾರೆ. ನಿಜವಾಗ್ಲೂ ಅನೇಕ ದಿನಮಾನಗಳಿಂದ ಈ ಸಂದೇಶಗಳನ್ನು ನೀವು ಕೇಳ್ತಾ ಇರುವುದಾದರೆ, ನಿಮ್ಮ ಜೀವಿತದಲ್ಲಿ ಬದುಕಿನಲ್ಲಿ ಮಾರ್ಪಡುವಿಕೆ ಉಂಟಾಗ್ತಿರುವುದಾದರೆ ಆ ವಿಷಯಗಳನ್ನು ಕೂಡ ನಮಗೆ ತಿಳಿಯಪಡಿಸಿರಿ. ಕರ್ತನನ್ನು ಸ್ತುತಿಸಲು ಎಷ್ಟೋ ಪ್ರೋತ್ಸಾಹವಾಗಿರುತ್ತೆ. ದೇವರ ವಾಕ್ಯ ಕ್ರಮ ತಪ್ಪದಂತೆ ಸಾರುವುದಕ್ಕೆ ನೀವು ಸಹಕರಿಸುವಂಥವರಾಗಿರ್ತೀರಿ. ನಿಮಗೋಸ್ಕರ ಪ್ರತಿದಿನ ಬೆಳಗ್ಗೆ 7 ಗಂಟೆಗೆ ಅನುದಿನದ ಧ್ಯಾನ, ಕರ್ತನ ಪ್ರತಿಧ್ವನಿಯಾಗಿ ಅರ್ಲಿ ಮಾರ್ನಿಂಗ್ 7 o'clock ನಿಮ್ಮೆಲ್ಲರಿಗೆ ಪ್ರಸಾರ ಮಾಡುತ್ತಾ ಇದ್ದೇವೆ. ಉದಯದಲ್ಲಿ 7 ಗಂಟೆಗೆಲ್ಲ ಅನುದಿನದ ಧ್ಯಾನ ಎಂಬ ಈ ಕಾರ್ಯಕ್ರಮದಲ್ಲಿ ಅದ್ಭುತವಾದ ಸಂದೇಶಗಳು ಕೊಡುತ್ತಿದ್ದೇವೆ. ಈ ಅನುದಿನದ ಧ್ಯಾನದಲ್ಲಿ ನೀವು ಕೇಳುವ ಈ ಸಂದೇಶಗಳೆಲ್ಲ ನಿಮ್ಮನ್ನು ಆಧ್ಯಾತ್ಮಿಕವಾಗಿ ಬಲಗೊಳಿಸುತ್ತಾ ಇವೆ ಎಂದು ನಾವು ನಂಬುತ್ತೇವೆ. ನೀವು ವೀಕ್ಷಿಸಿದ್ದಷ್ಟೇ ಅಲ್ಲದೆ ನಿಮ್ಮ ಪ್ರಿಯರಿಗೆಲ್ಲ ಇದರ ಕುರಿತು ಹಂಚಿಕೊಳ್ಳಿರಿ. ಅವರು ಕೂಡ ವೀಕ್ಷಿಸಿ ಆತ್ಮಿಕವಾಗಿ ಡಬಲ್ ಆಶೀರ್ವಾದ ಹೊಂದುವಂತೆ ಸಹಾಯ ಮಾಡಿರಿ. ಮತ್ತೊಮ್ಮೆ ಹೇಳ್ತೇನೆ, ನಿಮ್ಮ ಪ್ರಾರ್ಥನಾ ಮನವಿ 8939731313 ನಂಬರ್ಗೆ ಕಳಿಸಿಕೊಡಿರಿ. ಮಾರ್ನಿಂಗ್ 10, ನೈಟ್ 10 ಒಳಗಾಗಿ ನಿಮ್ಮ ಮನವಿಗಳನ್ನು ಕಳಿಸಿಕೊಡಿರಿ. ಅವುಗಳನ್ನು ಪರಿಶೀಲಿಸಿ ಪ್ರಾರ್ಥಿಸ್ತೇವೆ. ನೀವು ನಿಮ್ಮ ಕಾಣಿಕೆ ಕಳಿಸಿ ಈ ಸೇವೆಯಲ್ಲಿ ಪಾಲುಗಾರರಾಗಲು ಇಚ್ಛಿಸುವುದಾದರೆ ಧಾರಾಳವಾಗಿ ಮುಂದೆ ಬನ್ನಿ ಎಂದು ಆಹ್ವಾನಿಸುತ್ತೇವೆ. ನಿಮ್ಮ ಕೈಲಾದ ಕಾಣಿಕೆ ಕಳಿಸಿ ದೇವರಿಂದ ಆಶೀರ್ವಾದ ಹೊಂದಿಕೊಳ್ಳಿರಿ. ದೇವರ ಚಿತ್ತವಿರುವುದಾದರೆ ಮತ್ತೆ ನಾಳೆ ಇದೇ ಅನುದಿನದ ಧ್ಯಾನ ಎಂಬ ಕಾರ್ಯಕ್ರಮದಲ್ಲಿ ಮತ್ತೆ ಭೇಟಿಯಾಗೋಣ. ಅಲ್ಲಿವರೆಗೂ ದೇವರ ಮಹಾಕೃಪೆ ನಿಮ್ಮೆಲ್ಲರೊಂದಿಗಿರಲಿ.